ಇಲ್ಲಿ ಗೆದ್ದಿದ್ಯಾರು ಸೋತಿದ್ಯಾರು? ಡಿಸಿಎಂ ಡಿಕೆಶಿ ಪವರ್ ಶೇರಿಂಗ್ ಫೈಟ್ ನಲ್ಲಿ ಶಸ್ತ್ರ ತ್ಯಾಗ ಮಾಡಿದ್ರ ಅನುಮಾನ ಅಂತೂ ಕಾಡ್ತಾ ಇದೆ. ಕಾರಣ ಡಿಕೆಶಿ ಆಡಿದ ಮಾತು, ಅವರ ಹೇಳಿಕೆ ಎರಡು ಸಂದೇಶ ಕೊಡ್ತಾ ಇದೆ. ಒಂದು, ಈ ಬಾರಿ ಜಿದ್ದಿಗೆ ಬಿದ್ದರೂ ನನಗೆ ಪಟ್ಟ ಸಿಗಲ್ಲ ಅನ್ನೋದು ಖಚಿತ ಆದಂತೆ ಕಾಣಿಸ್ತಾ ಇದೆ. ಆದರೆ 2028ರ ಎಲೆಕ್ಷನ್ಗೆ ಕ್ಯಾಪ್ಟನ್ಶಿಪ್ ಬಿಟ್ಟುಕೊಡಬಾರ್ದು, ಆಗ್ಲಾದರೂ ಕನಸು ಈಡೇರಿತು ಅನ್ನೋ ಲೆಕ್ಕ. ಈಗಾಗಲೇ ಈ ರೇಸ್ನಲ್ಲಿ ಸತೀಶ್, ಎಂಬಿ ಪಾಟೀಲ್, ಪರಮೇಶ್ವರ್ ಸಾಲುಗಟ್ಟಿದ್ದಾರೆ. ಈ ಮಧ್ಯೆ ಡಿಕೆಶಿ ಹಾಕಿದ ಬಾಂಬ್ ಇದೆ, ಅದು ಎದುರಾಳಿಗಳಿಗೆ ಜಂಡು ಬಾಂಬ್ ಆಗಿದೆ. ಹೀಗೆ ಕಾಂಗ್ರೆಸ್ನಲ್ಲಿ ಮೈಕ್ ಹಿಡಿದ್ರೆ ಸಾಕು, ಅಧ್ಯಕ್ಷೀಯ ಭಾಷಣ ಆರಂಭ. ಇದು ಮುಗಿಯದ ರಾಮಾಯಣ, ಕೊನೆಯಾಗದ ಕುರುಕ್ಷೇತ್ರ ಕದನ. ವಾರದ ಹಿಂದೆ ಸಿದ್ದು ಪೂರ್ಣಾವಧಿ ಅಸ್ತ್ರ, 2028ಕ್ಕೂ ಸಿದ್ದು ನಾಯಕತ್ವ ಶಸ್ತ್ರ. ಅಹಿಂದ ನಾಯಕರು ಬಿಟ್ಟ ಈ ಬಾಣ ಡಿಕೆಶಿಗೆ ಕನಸಿನ ಕುರ್ಚಿ ಇನ್ನಷ್ಟು ದೂರ ತಳ್ಳಿದ ದುಸ್ವಪ್ನದ ರೀತಿ ಕಾಡಿತ್ತು. ಈಗ ಮುಳ್ಳನ್ನೇ ಮುಳ್ಳಿಂದ ತೆಗೆಯುವ ಅದ್ಭುತ ಕಲೆಗಾರಿಕೆ, ಚಮತ್ಕಾರ ಪ್ರದರ್ಶಿಸಿದ್ದಾರೆ ಡಿಸಿಎಂ ಡಿಕೆಶಿ. ಪವರ್ ಶೇರಿಂಗ್ ಫೈಟ್ ಕೈ ಬಿಟ್ರ, 2028ಕ್ಕೆ ಗುರಿ ಇಟ್ರ ಡಿಕೆಶಿ. ಸಿದ್ದು ಎಲೆಕ್ಷನ್ ಕ್ಯಾಪ್ಟನ್ಶಿಪ್ ಭಜನೆಗೆ ಹೆಬ್ಬಂಡೆಯಂಥ ಠಕ್ಕರ್. ಒಂದೇ ಏಟಿಗೆ ಅದೆಷ್ಟೇ ಹಕ್ಕಿಗಳಿದ್ರೂ ಹೊಡೆದು ಕೆಡವಿ ಹಾಕುವ ಸಾಹಸಿ, ಅದು ಕೆಪಿಸಿಸಿ ಸಾರಥಿ. ಕೆಪಿಸಿಸಿ ಪಟ್ಟಕ್ಕೆ ಪಟ್ಟು ಹಾಕಿದ ದಲಿತ ಸಚಿವರ ಬೇಡಿಕೆ ಬೆನ್ನಲ್ಲೇ ಡಿಕೆಶಿ 2028ಕ್ಕೆ ದೃಷ್ಟಿಯುದ್ಧಕ್ಕೆ ತಾಲೀಮು ಆರಂಭಿಸಿದ್ದಾರೆ. ತಮ್ಮ ನಾಯಕತ್ವದಲ್ಲಿ ಮತ್ತೆ ಮುಂದಿನ ಎಲೆಕ್ಷನ್ ಎಂಬ ದಾಳ ಉರುಳಿಸಿ ದಂಗಲ್ಗೆ ಸಿದ್ಧಾಂತ ಸೆಡ್ಡು ಹೊಡೆದು ನಿಂತಿದ್ದಾರೆ. ಅಷ್ಟಕ್ಕೂ ಡಿಕೆಶಿ ಹೇಳಿದ್ದೇನು ಅನ್ನೋದನ್ನ ನೋಡೋಕ್ಕೂ ಮುಂಚೆ ಸಿದ್ದು ಪರ ಜೈಕಾರದ ಕಥೆಯನ್ನ ಒಮ್ಮೆ ನೀವು ನೋಡ್ಲೇಬೇಕು. ಅವ್ರು ಇರ್ಬೇಕಂತ ನಮ್ದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದ್ ವೇಳೆ ನಿವೃತ್ತಿ ಆದ್ರೂ ಕೂಡ ಪಕ್ಷದ ಪರ ಕೆಲಸ ಮಾಡ್ಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರ್ಬೇಕು ಅವರು. ಅದ್ರ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಸಿದ್ದರಾಮಯ್ಯ ಮಾಸ್ ಲೀಡರ್ ಅಲ್ವಾ? ಮಾಸ್ ಲೀಡರ್ ಬೇಡ ಅಂತ ಹೇಳೋರು ಯಾರು? ವಿಚ್ ಪೊಲಿಟಿಕಲ್ ಪಾರ್ಟಿ ವಿಚ್ ಒಬ್ಬ ಅಗಾಧವಾದಂಥ ಜನಬೆಂಬಲ ಇರೋಂಥ ನಾಯಕ ಬೇಡಪ್ಪ, ನಿರೀಕ್ಷಕರಂತ ಹೇಳ್ತಿರಾದ್ರು. ಪಾರ್ಟಿ ಶುಡ್ ಯೂಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಆ್ಯಂಡ್ ಕಂಟ್ರಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಹೀಗೆ ಸಿದ್ದು ಭಜನೆ ಆರಂಭ ಆಗ್ತಾ ಇದ್ದಂತೆ ಡಿಕೆಶಿ ಮೈಕೊಡವಿದ್ದಾರೆ. ಗುರುವಾರ ನಡೆದ ಸರ್ಕಾರಿ ನೌಕರರ ಸಮಾವೇಶದಲ್ಲಿ 2028ರ ವಿಧಾನಸಭಾ ಚುನಾವಣಾ ನಾಯಕತ್ವ ಪ್ರಸ್ತಾಪಿಸಿ ಎದುರಾಳಿಗಳಿಗೆ ಮಾರ್ಮಿಕವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ, ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ನಂಬಿಕೆ. ಸ್ಟಾರ್ಟಿಂಗ್ ಏನ್ ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ನನ್ಗೆ ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಂಬಿಕೆ. ಸೊ ಹಂಗೆ ನಿಮ್ಮನ್ನ ನಾವು 5 ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ, 35 ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ. ಸೊ ಡೈವರ್ಸ್ ಗಿವರ್ಸ್ ನಿಮ್ಮನ್ನ ಮಾಡೋದಿಲ್ಲ, ನೀವು ನನ್ನ ಡೈವರ್ಸ್ ಮಾಡಕ್ ಹೋಗ್ಬಿಡ್ತೀವಿ. ಡಿಕೆಶಿ ಇಷ್ಟು ಹೇಳಿದ್ದೇ ತಡ, ಒಂಟಿ ದನಿಯಾಗಿದ್ದ ಪುರಾಣ ಪ್ರವಚನಕಾರ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಬೆಂಬಲಕ್ಕೆ ದೌಡಾಯಿಸಿದ್ದಾರೆ. ಆದರೆ ಕೊರಟಗೆರೆಯ ಕದನಕಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಂದಿನಂತೆ ಮಾತು ತೇಲಿಸಿದ್ರು. ಚುನಾವಣೆ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅನ್ನುವಂತ ಮಾತುಗಳನ್ನ ಡಿಸಿ ಡಿಕೆ ಶಿವಕುಮಾರ್ ಅವರು ಆಡ್ತಾ ಇದ್ದಾರೆ. ಏನ್ ತಪ್ಪಿದೆ ಅದರಲ್ಲಿ?
ಇದೆಲ್ಲ ಸಾಮೂಹಿಕ ನಾಯಕತ್ವ ಅಲ್ಲ, ನಿಮಗೆ ಏನಾರ ತಪ್ಪು ಕಾಣಿಸ್ತಾ ಇದೆಯಾ? ನೋಡಿಯಪ್ಪ, ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳ್ಬೇಕು. ನಮ್ಮನ್ನ ಕೇಳಿದ್ರೆ ನಾನು ಹೆಂಗ ಅವ್ರ ಪರವಾಗಿ ನಾನು ಉತ್ತರ ಕೊಡಕ್ಕಾಗಲ್ಲ. ಅಲ್ಲ ಕರೆಕ್ಟ್. ಈಗ ಸಿದ್ದರಾಮಯ್ಯನವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಇವ್ರ ನಾಯಕತ್ವ ಪರ್ಮನೆಂಟ್ ಆಗಿ ಬೇಕು ನಮಗೆ. ಅವ್ರ ನಾಯಕತ್ವ ಇಲ್ದೇನೆ ಚುನಾವಣೆಗಳು ನಡೆಸೋದಕ್ಕೆ ನಾವು ಸಾಧ್ಯ ಇಲ್ಲ. ಅದರಿಂದ ಅವ್ರು ಹಂಗೆ ಹೇಳಿರ್ತಾರೆ. ಅದರಿಂದ ಅವರು ನಮ್ಮ ಪಕ್ಷದ ಬಹಳ ದೊಡ್ಡ ನಾಯಕರುಗಳು. ಅವ್ರ ನೇತೃತ್ವದಲ್ಲೇ ಯಾವತ್ತೂ ಕೂಡ ನಾವು ಚುನಾವಣೆಗಳು ಹೋಗೋದು. ಅದರಿಂದ ಹಂಗೆ ಹೇಳಿದ್ರಲ್ಲೇ ತಪ್ಪೇನಿಲ್ಲ, ಅವ್ರು ಹೇಳಿದ್ರು ಕರೆಕ್ಟ್ ಆಗಿದೆ. ಇತ್ತ ಸಾಕು ಮಾಡಿ ಪುಂಗಿ ಅಂತ ಡೆಲ್ಲಿಯಿಂದ ಇಡೀ ರಾಜಣ್ಣ ರಾಂಗ್ ರೂಟ್ನಿಂದ ಯೂ ಟರ್ನ್ ಹೊಡೆದಿದ್ದಾರೆ. ವಾರ್ನಿಂಗ್ ಬೆಲ್ಗೆ ಬೆದರಿದ ರಾಜಣ್ಣ ಸೈಲೆಂಟ್ ಶೂರನಾಗಿ ಗೂಡು ಸೇರಿದ್ದಾರೆ. ಬೆಳಗಾವಿಯ ಸತೀಶ್ ಸಾಹುಕಾರ್ ವಿರಾಮದ ಕಾಲ್ ಪಡೆದಿದ್ದಾರೆ. ಸದ್ಯಕ್ಕೇನೋ ಬಾಯಿಗೆ ಬೀಗ ಬಿದ್ದಿದೆ. ಹಾಗಂತ ಇದೇನ್ ಶಾಶ್ವತ ಅಲ್ಲ. ನಾಳೆ ನಾಡಿದ್ದು ಸೀರಿಯಲ್ ಸಂತೆ ಆರಂಭ ಆಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.